ಲರ್ನರ್ಸ್, ಹೇಗೆ ನಡೀತಿದೆ ಇಂಗ್ಲಿಷ್ ಪ್ರಾಕ್ಟೀಸ್? ಹೋಪ್ ನಿಮ್ಮ ಲರ್ನಿಂಗ್ ಜರ್ನಿಗೆ ನಮ್ಮ ಎಲ್ಲ ವಿಡಿಯೋಸ್ ಹೆಲ್ಪ್ ಆಗ್ತದೆ ಅಂತ. ನಾವು ಇಂಗ್ಲೀಷಲ್ಲಿ ತುಂಬ ಸಲ ಮಾತಾಡುವಾಗ ಕನ್ಫ್ಯೂಸ್ ಆಗೋದು ಈ ಹ್ಯಾಸ್ನ ನಮ್ಮ ಸೆಂಟೆನ್ಸಲ್ಲಿ ಯಾವಾಗ ಯೂಸ್ ಮಾಡಬೇಕು ಅನ್ನೋದ್ರಲ್ಲಿ. ಯಾಕೆ ಅಂದರೆ ಐ ಇದ್ದಾಗ ಹ್ಯಾಸ್ ಹೇಳಬೇಕಾ, ಹೀ ಇದ್ದಾಗ ಹ್ಯಾಸ್ ಹೇಳಬೇಕಾ ಅನ್ನೋದೇ ತುಂಬ ಸಲ ನಮಗೆ ತಲೆ ಕೆಡಿಸುತ್ತೆ. ಇವುಗಳನ್ನೇ ನಾವು ಸಬ್ಜೆಕ್ಟ್ಸ್ ಅಂತ ಕರಿತೀವಿ. ಯಾವ ಸಬ್ಜೆಕ್ಟ್ ಇದ್ದಾಗ ಹ್ಯಾಸನ್ನು ಬಳಸಬೇಕು ಅನ್ನೋದನ್ನು ಕ್ಲಿಯರ್ ಆಗಿ ತಿಳ್ಕೊಳ್ಳೋದ್ರಿಂದ ನಾವು ಈ ಸೆಂಟೆನ್ಸ್ನ ಎಲ್ಲ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡ್ಕೊಳ್ಬಹುದು. ವೆಲ್ಕಮ್ ಟು ಇಂಗ್ಲಿಷ್ ಎಕ್ಸ್ಪ್ರೆಸ್ ಕನ್ನಡದಲ್ಲಿ. ನೀವು ಇಂಗ್ಲಿಷ್ನಲ್ಲಿ ಮಾತಾಡುವಾಗ ಹ್ಯಾಸನ್ನು ಯಾವಾಗ ಬಳಸಬೇಕು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಈ 3 ಪಾಯಿಂಟ್ಸನ್ನು ತಪ್ಪದೆ ಫಾಲೋ ಮಾಡಿ. ಹ್ಯಾಸ್ ಇಸ್ ಯೂಸ್ಡ್ ವಿತ್ ಸಿಂಗ್ಯುಲರ್ ನೌನ್ಸ್, ಅಂದರೆ ಸಿಂಗ್ಯುಲರ್ ನೌನ್ಸ್ಗಳಿದ್ದಾಗ ಹ್ಯಾಸನ್ನು ಯೂಸ್ ಮಾಡಿ. ಇಟ್ ಈಸ್ ಯೂಸ್ಡ್ ವಿತ್ ದ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸಲ್ಲಿ ಈಗ ನಡೀತಿದೆ ಅಂತ ಹೇಳುವಾಗ ಈ ಹ್ಯಾಸನ್ನು ಯೂಸ್ ಮಾಡಿ. ಇಟ್ ಈಸ್ ಯೂಸ್ಡ್ ವೆನ್ ಟಾಕಿಂಗ್ ಫ್ರಮ್ ಥರ್ಡ್ ಪರ್ಸನ್ ಪಾಯಿಂಟ್ ಆಫ್ ವ್ಯೂ, ಅಂದರೆ ಮೂರನೇ ವ್ಯಕ್ತಿಯ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೀವು ಮಾತಾಡುವಾಗ ಹ್ಯಾಸನ್ನು ಬಳಸಿ. ಹಾಗಾದರೆ ಯಾವೆಲ್ಲ ಸಬ್ಜೆಕ್ಟ್ಸ್ ಇದ್ದಾಗ ನಾವು ಇಂಗ್ಲೀಷ್ ಸೆಂಟೆನ್ಸ್ನಲ್ಲಿ ಹ್ಯಾಸನ್ನು ಬಳಸಬೇಕು? ಹಿ, ಶಿ, ದ್ಯಾಟ್ ಮತ್ತು ನೇಮ್, ಅಂದರೆ ಹೆಸರುಗಳಿದ್ದಾಗ. ಫಾರ್ ಎಕ್ಸಾಂಪಲ್, he has a new laptop. She has a beautiful smile. It has 4 legs. John has a football match today. Sarah has finished her homework. He has many friends. She has a busy schedule. It has been raining all day. ನೋಡಿದ್ರಲ್ಲ, ತುಂಬ ಸಲ ನಾವು ಫಾಸ್ಟಾಗಿ ಇಂಗ್ಲೀಷ್ ಕಲಿಬೇಕು ಅನ್ನೋ ಅರ್ಜೆಂಟಲ್ಲಿ ಇಂಥ ಸಿಂಪಲ್ ಟಾಪಿಕ್ಗಳನ್ನು ನೆಗ್ಲೆಕ್ಟ್ ಮಾಡ್ಕೊಳ್ತಾ ಹೋಗ್ತೀವಿ. ಇನ್ನು ಮುಂದೆ ಹೀಗೆ ಮಾಡೋದು ಬೇಡ. ನಿಧಾನ ಆದರೂ ಲ್ಯಾಂಗ್ವೇಜ್ನ ಕಲಿಯೋದಕ್ಕೆ ಈ ರೀತಿಯ ಒಂದೊಂದೇ ಟಾಪಿಕ್ಗಳನ್ನು ಕ್ಲಿಯರ್ ಮಾಡ್ಕೊಳ್ತಾ ನಾವು ಲ್ಯಾಂಗ್ವೇಜನ್ನು ಕಲಿತಾ ಹೋಗೋಣ. ಸೊ ಈ ವಿಡಿಯೋಯಿಂದ ನಿಮಗೆ ಯಾವ ಸಬ್ಜೆಕ್ಟ್ ಇದ್ದಾಗ ನಾವು ಹ್ಯಾಸನ್ನು ಯೂಸ್ ಮಾಡಬೇಕು ಅನ್ನೋದು ಕ್ಲಿಯರ್ ಆಯ್ತಲ್ವಾ? ಸೊ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಕೇವಲ 2 ನಿಮಿಷದಲ್ಲಿ ಹೊಸ ಇಂಗ್ಲೀಷ್ ಟಾಪಿಕ್ಸನ್ನು ಕಲಿಯೋದಕ್ಕೆ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.